ಕೋಲಾರದಲ್ಲಿ ಮುಂದುವರೆದಿದೆ ಮಳೆರಾಯನ ಅಬ್ಬರ. ತಡರಾತ್ರಿ ಸುರಿದಂತಹ ಮಳೆಯಿಂದಾಗಿ ಭಾರಿ ಅವಾಂತರಗಳೇ ಸೃಷ್ಟಿಯಾಗಿದೆ. ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ. ಜನರು ತತ್ತರಿಸಿ ಹೋಗಿದ್ದಾರೆ ಜವರಾಯನಿಂದಾಗಿ. ಇನ್ನು ಶ್ರೀನಿವಾಸಪುರ ಪಟ್ಟಣದ ಸಂತೆ ಮೈದಾನದಲ್ಲಿ ಘಟನೆ ನಡೆದಿದೆ. ಕಳೆದೆರಡು ದಿನಗಳಿಂದಲೂ ಕೂಡ ಸುರಿತಾ ಇರುವ ಮಳೆಗೆ ಮನೆಗಳಿಗೆ ನೀರು ನುಗ್ಗಿದೆ. ಇಡೀ ರಾತ್ರಿ ಜಾಗರಣೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರು ಮನೆಯಲ್ಲಿದ್ದ ದಿನಸಿ ಸೇರಿ ವಸ್ತುಗಳು ನೀರು ಪಾಲಾಗ್ತಾ ಇದೆ. ವಿಚಾರಕ್ಕೆ ಶ್ರೀನಿವಾಸಪುರ ಪುರಸಭೆ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಪುರಸಭೆ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಗ್ತಾ ಇಲ್ಲ ಅಧಿಕಾರಿಗಳಿಂದ. ಜನಪ್ರತಿನಿಧಿಗಳು ಯಾರು ಕೂಡ ಆಗಮಿಸಿಲ್ಲ. ಮನೆ ಒಳಗಡೆ ನೀರು ನುಗ್ಗಿ ದಿನಸಿ ಸಾಮಾನುಗಳೆಲ್ಲ ಹಾಳಾಗಿ ಹೋಗಿದೆ. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಮನೆ ಮುಂದೆ ಕೂಡ ನೀರು ನಿಂತು ಹೋಗಿದೆ. ಮನೆ ಒಳಗಡೆ ಇರುವಂತಹ ನೀರನ್ನ ಆಚೆ ತೆಗೆದು ಹಾಕ್ತಾ ಇದ್ದಾರೆ ಜನರು. ಸೊ ಯಾವ ಅಧಿಕಾರಿಗಳು ಕೂಡ ಜನಪ್ರತಿನಿಧಿಗಳು ಕೂಡ ಆಗಮಿಸಿಲ್ಲ. ಸ್ಪಂದಿಸದ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಕೋಲಾರದಲ್ಲಿ 2 ದಿನಗಳಿಂದ ಸತತ ಮಳೆ ಆಗ್ತಾನೆ ಇದೆ. ನಗರದ ರೈಲ್ವೆ ಅಂಡರ್ ಪಾಸ್ಗೆ ಜಲ ದಿಗ್ಬಂಧನ ಕೂಡ ಹಾಕಲಾಗಿದೆ. ರಾತ್ರಿ ಸುರಿದ ಮಳೆಗೆ ರೈಲ್ವೆ ಅಂಡರ್ ಪಾಸ್ ಜಲಾವೃತ ಆಗಿರುವಂಥದ್ದು. ಖಾದ್ರಿಪುರ ಕೋಲಾರಕ್ಕೆ ಸಂಪರ್ಕಿಸುವಂತಹ ರಸ್ತೆ ಕೂಡ ಬಂದ್ ಆಗಿದೆ. ಅಂಡರ್ ಪಾಸ್ ಜಲಾವೃತ, ರಸ್ತೆ ಸಂಚಾರ ಕೂಡ ಇನ್ನೊಂದು ಕಡೆ ಬಂದ್ ಆಗಿರುವಂಥದ್ದು. ಸಾಕಷ್ಟು ಸಮಸ್ಯೆ ಆಗುತ್ತೆ. ಸುಮಾರು 10 ಅಡಿ ಎತ್ತರಕ್ಕೆ ನಿಂತಿದೆ ಮಳೆ ನೀರು. ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಈ ಕಡೆ ಅಂಡರ್ ಪಾಸ್ ಕೂಡ ಇಲ್ಲ, ರಸ್ತೆ ಕೂಡ ಬಂದ್ ಆಗಿದೆ. ಓಡಾಡೋದಕ್ಕೆ ಸಮಸ್ಯೆ. ರೈಲ್ವೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ನದಿನ ಅಥವಾ ರೋಡ ಅನ್ನೋದು ಗೊತ್ತಾಗ್ತಾನೆ ಇಲ್ಲ. ಆ ರೀತಿಯಾಗಿ ಮಳೆ ನೀರು ತುಂಬಿಕೊಂಡು ಹೋಗಿದೆ ರೋಡಲ್ಲಿ. ಸೊ ಒಂದ್ ಕಡೆ ಅಂಡರ್ ಪಾಸ್ ಕೂಡ ಬಂದ್ ಆಗಿರುವಂಥದ್ದು, ರೈಲ್ವೆ ಅಂಡರ್ ಪಾಸ್. ಹಾಗೆ ರೋಡ್ ಕೂಡ ಬಂದ್ ಆಗಿದೆ. ರೈಲ್ವೆ ಅಂಡರ್ ಪಾಸ್ ಜಲಾವೃತ ಆಗಿದೆ. ಸೊ ಓಡಾಡೋರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ರೈಲ್ವೆ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಕೂಲ್ಗೆ ಮಕ್ಕಳು ಹೋಗಬೇಕಾದಂತಹ ದಾರಿ, ವಾಹನ ಸವಾರರು ಎಲ್ಲರೂ ಕೂಡ, ಸಾರ್ವಜನಿಕರು ಹೇಗೆ ಓಡಾಡೋದು, ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಮು, ಒಂದ್ ಕಡೆ ಮನೆಗಳಿಗೆ ನೀರು ನುಗ್ಬಿಟ್ಟು ಪರಿಸ್ಥಿತಿ ಹೇಳತೀರದಾಗಿದೆ. ಮನೆಯೊಳಗಿನ ನೀರನ್ನ ತೆಗೆದು ಹಾಕೋದಕ್ಕೆ ಜನರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಇನ್ನೊಂದು ಕಡೆ ರೈಲ್ವೆ ಅಂಡರ್ ಪಾಸ್ ಕೂಡ ತುಂಬ ಹೋಗಿದೆ, ರಸ್ತೆಗಳು ಕೂಡ ಬಂದ್ ಆಗಿದೆ. ಶಾಲೆಗೆ ಮಕ್ಕಳು ಹೇಗೆ ಓಡಾಡಬೇಕು, ಸಾರ್ವಜನಿಕರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ಬಂದು ವಿಚಾರಣೆ ಮಾಡೋದಾಗ್ಲಿ, ಕ್ರಮಗಳನ್ನು ತೆಗೆದುಕೊಳ್ಳೋದಾಗ್ಲಿ ಏನಾದರೂ ಮಾಡಿದಾರಾ, ಏನ್ ಕತೆ ಅಂತ ಹೇಳ್ಬಿಟ್ಟು? ಖಂಡಿತವಾಗ್ಲೂ ರೋಜಾ, ಏನು ಜನಮರಳು ಜಾತ್ರೆ ಮರಳು ಅನ್ನುವಂತ ಸಾಮ್ಯತೆಗೆ ಒಂದು ಕೋಲಾರ ನಗರ ಸಾಕ್ಷಿ ಆಗುತ್ತೆ. ಏನು ಕಳೆದ 2 ದಿನಗಳಿಂದ ಸುರಿತಾರಂತ ಭಾರಿ ಮಳೆಗೆ ಅಲ್ಲಲ್ಲಿ ಜಲಾವೃತಗೊಂಡು ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಏನು ನೀರು ನುಗ್ಗಿರುವಂತ ಸಂದರ್ಭದಲ್ಲಿ ಮನೆಯಲ್ಲಿರುವಂತ ದವಸ ಧಾನ್ಯಗಳು ಕೂಡ ನೀರು ಪಾಲಾಗಿರುವಂತದ್ದು. ಹಾಗೆ ದಿನನಿತ್ಯ ಧರಿಸುವಂತ ಬಟ್ಟೆಗಳು ಕೂಡ ನೀರಲ್ಲಿ ಮುಳುಗಿ ಹೋಗಿರುವಂತದ್ದು. ಏನು 2 ದಿನಗಳಿಂದ ರಾತ್ರಿ ಬೆಳಗ್ಗೆ ಬಿಸಿಲು ಬರುತ್ತೆ, ರಾತ್ರಿ ಆದ್ರೆ ಮಳೆ ಬರುತ್ತೆ. ರಾತ್ರಿ ಆಗ್ತಿದ್ದಂಗೆನೆ ಜಾಗರಣೆಗೆ ಜಾರೋ ಅಂತ ನಿಟ್ಟಿನಲ್ಲಿ ಕೋಲಾರ ಜನರು ಮುಂದಾಗಿರುವಂತದ್ದು. ಈಗಾಗಲೇ ಬಹುತೇಕ ರಸ್ತೆಯಲ್ಲಿರುವಂತ ರಸ್ತೆಗಳು ಕೂಡ ಮುಳುಗೋಗಿರುವಂತದ್ದು, ಮತ್ತೆ ರೈಲ್ವೆ ಅಂಡರ್ ಪಾಸ್ ಕೂಡ ಮುಳುಗೋಗಿರುವಂತದ್ದು. ಈಗೆಲ್ಲ ನೇರ ಕಾರಣ ಯಾರು ಅನ್ನೋದಾದ್ರೆ ಈ ಒಂದು ನಗರಸಭೆ ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿರುವಂತದ್ದು. ಸರಿಯಾದ ಸಮಯಕ್ಕೆ ಏನು ಒಂದು ಡ್ರೈನೇಜ್ ಆಗ್ಬೋದು, ದೊಡ್ಡ ಮಟ್ಟದಲ್ಲಿರುವಂತ ರಾಜಕಾಲುವೆಗಳಾಗಿರ್ಬೋದು, ಚರಂಡಿಗಳಾಗ್ಬೋದು, ಸ್ವಚ್ಛತೆಗೊಳಿಸುವಂತ ಕಾರ್ಯಕ್ಕೆ ಈ ಒಂದು ನಗರಸಭೆ ಅಧಿಕಾರಿಗಳು ಮುಂದಾಗಬೇಕಾಗಿತ್ತು. ಆದ್ರೆ ಯಾವುದು ಕೂಡ ಮುಂದುವರಿಸದೇ ಇರೋದ್ರಿಂದ ಅಲ್ಲಲ್ಲಿ ನೀರು ನಿಂತ್ಕೊಳ್ಳುವಂಥದ್ದು, ಮತ್ತೆ ಎಲ್ಲಂದ್ರಲ್ಲಿ ನೀರು ದೊಡ್ಡ ಮಟ್ಟದಲ್ಲಿ ಒಂದು ಚೆಕ್ ಡ್ಯಾಮ್ ರೀತಿಯಲ್ಲಿ ನಿರ್ಮಾಣ ಆಗಿರುವಂತದ್ದು. ಒಟ್ಟಾರೆಯಾಗಿ ಈ ಎಲ್ಲಾ ಆಯಾಮಗಳಲ್ಲಿ ಸಾರ್ವಜನಿಕರು ಇಡಿಶಾಪ ಆಗ್ತಾ ಇದ್ರು ಕೂಡ ಸಾರ್ವಜನಿಕ ಅಧಿಕಾರಿಗಳು ಇತ್ ಕಡೆ ಡೋಂಟ್ ಕೇರ್ ಅನ್ನುವಂತ ನಿಟ್ಟಿನಲ್ಲಿ ಒಂದು ಕೋಲಾರ ಜನರಿಗೆ ಒಂದು ಈ ಘಟನೆ ಸಾಕ್ಷಿ ಆಗುವಂಥದ್ದು. ಒಟ್ಟಾರೆಯಾಗಿ ನಾ ಬಿಡೆ ನೀ ಕೊಡೆ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರಿ ಅಧಿಕಾರಿಗಳು ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಸಾರ್ವಜನಿಕರ ಆರೋಪ ಆಗಿರುವಂತದ್ದು. ಇನ್ನು ನಗರಸಭೆ ಅಧಿಕಾರಿಗಳಾಗ್ಲಿ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗ್ಲಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದ್ರು ಕೂಡ ಸ್ಥಳಕ್ಕೆ ಇಲ್ಲಿಯ ತನಕ ಯಾರು ಕೂಡ ಬರ್ದೇ ಇರುವಂತದ್ದು ವಿಪರ್ಯಾಸವೇ ಸರಿ ಅನ್ನುವಂಥದ್ದು ಸಾರ್ವಜನಿಕರ ಒಂದು ಕೂಗಾಗಿರುವಂತದ್ದು. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ರಾಮು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.